ದಾವಣಗೆರೆ ಬಾಗಲಕೋಟೆಯ ಬೈ ಎಲೆಕ್ಷನ್ ಆದ್ರೆ ದಾವಣಗೆರೆಗೆ ಜಮೀರ್ ಅಹಮದ್ ಖಾನ್ ಅವರು ಬಂದಾಗ ಯಾವ ಮಟ್ಟಕ್ಕೆ ಜೋಶಿತ್ತು ಅಂತಂದ್ರೆ ನಾನು ಯಾಕಪ್ಪ ಇಲ್ಲಿಗೆ ಬಂದೆ ಅನ್ನೋ ರೀತಿಯಲ್ಲಿ ಮುಖವನ್ನ ಮಾಡ್ಕೊಂಡಿದ್ರು. ಮುಸ್ಲಿಂ ಬಾಂಧವರು ಈ ವೋಟ್ ಅಂದ್ರೆ ಮುಸ್ಲಿಂ ಬಾಂಧವರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಶತಾಯಗತಾಯವಾಗಿ ಪ್ರಯತ್ನ ಮಾಡಿದ್ದಂತಹ ಜಮೀರ್ ಈಗ ದಾವಣಗೆರೆಗೆ ಮತ ಹಾಕಿ ಸಮರ್ಥ ಅವರಿಗೆ ಮತ ಹಾಕಿ ಅಂತ ಹೇಳಕ್ಕೆ ಪ್ರಚಾರ ಮಾಡಕ್ಕೆ ಬರ್ತಾರೆ. ಆದ್ರೆ ಜೋಶೇ ಕಾಣಿಸೋದಿಲ್ಲ. ಇದೇ ಹೊತ್ತಿನ ವಿಶೇಷ ಬಂದ ಪುಟ್ಟ ಹೋದ ಪುಟ್ಟ. ನಾನು ಕಾವ್ಯ ಹೆಗ್ಡೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಗೆಲ್ಲೋದ್ಯಾರು? ಭಾರೀ ಅಸಮಾಧಾನದ ನಡುವೆ ಜಮೀರ್ ಅಖಾಡಕ್ಕೆ ರಾತ್ರೋರಾತ್ರಿ ಸಮರ್ಥ ಪರ ನಿಂತಿದ್ಯಾಕೆ ಜಮೀರ್? ದಾವಣಗೆರೆಗೆ ಬಂದ್ರು ಪ್ರಚಾರಕ್ಕೆ ಇಳಿಯದಂತಹ ಸಚಿವ ಬೈ ಎಲೆಕ್ಷನ್ ಅಖಾಡದಲ್ಲಿ ಜಮೀರ್ ಅಹಮದ್ ಖಾನ್ ಆಟ್. ಜಮೀರ್ ನಡೆ ನಿಗೂಢ, ಕಾಂಗ್ರೆಸ್ನಲ್ಲಿ ಕೋಲಾಹಲ. ಒಂದು ಟಿಕೆಟ್ ಇಬ್ಬರ ಮುನಿಸು, ಜಮೀರ್ ಆಟ ಕೈಗೆ ಪೀಕಲಾಟ. ಎಸ್ ವೀಕ್ಷಕರೇ, ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಬಲು ರೋಚಕವಾಗಿ ನಡೀತಾ ಇದೆ. ರಣ ಸಿದ್ಧವಾಗಿದೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಎಂಟ್ರಿ ದಾವಣಗೆರೆಗೆ ಬಲು ಅನಿರೀಕ್ಷಿತವಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಬರೋ ಮನಸ್ಥಿತಿಯಲ್ಲಂತೂ ಇರಲಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಅದೇನೋ ಹೇಳ್ತಾರಲ್ಲ, ಬಿಸಿ ತುಪ್ಪನ ಬಾಯಲ್ಲಿ ಇಟ್ಕೊಟ್ಬಿಟ್ಟಿದ್ದಾರೆ. ನುಂಗಕ್ಕೂ ಆಯ್ತಾ ಇಲ್ಲ, ಈ ಕಡೆ ಉಗುಳಕ್ಕೂ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ಒತ್ತಾಯಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರಾ ಎನ್ನುವಂತಹ ಒಂದು ನೋಟ ಕಾಣಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಸಮರ್ಥ ಮಲ್ಲಿಕಾರ್ಜುನ್ ಅವರ ಪರವಾಗಿ ಅವರು ಮತಯಾಚನೆಯನ್ನ ಮಾಡಬೇಕು. ಒಂದು ಕಡೆಗೆ ಜಮೀರ್ ಅಹಮದ್ ಖಾನ್ ಅವರು ಮುಸಲ್ಮಾನ ಬಾಂಧವರಿಗೆ ಮೋಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಮುಸಲ್ಮಾನ ಬಾಂಧವರಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಅವರಿಗೇನಾದ್ರೂ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ತಾನು ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ರು. ಆದರೆ ಜಮೀರ್ ಅಹಮದ್ ಖಾನ್ ಅವರ ಹಠಕ್ಕೆ ಯಾರೂ ಕೂಡ ಮಣಿದಿರಲಿಲ್ಲ, ಹೈಕಮಾಂಡು ಕೂಡ ಮಣಿದಿರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಸೈಲೆಂಟ್ ಆಗಿ ಕೇರಳದ ಕಡೆಗೆ ತಿರುಗಿಸಿಬಿಟ್ಟು ಕೇರಳ ಕಡೆಗೆ ಹೋಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿ ಪ್ರಚಾರಕ್ಕೆ ಸೀಮಿತವಾಗ್ಬಿಟ್ರು. ಈ ಕಡೆಗೆ ಅಂದ್ರೆ ಕರ್ನಾಟಕದ ಕಡೆಗೆ ದಾವಣಗೆರೆ ಬಾಗಲಕೋಟೆಗೆ ಬರಲಿಲ್ಲ. ಅವರು 5ನೇ ತಾರೀಕು 6ನೇ ತಾರೀಕು ಬಂದು ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳಿತ್ತು. ಆದ್ರೆ 5ನೇ ತಾರೀಕು ಬಂದು ಪ್ರಚಾರವನ್ನ ಮಾಡಿದ್ರು. ಪ್ರಚಾರ ಮಾಡಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿ ಪ್ರಚಾರ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ಜೋಶು, ಆ ಒಂದು ಘೋಷಣೆ ಯಾವುದೂ ಕೂಡ ಕಾಣಿಸಿರ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದ್ ಕಡೆಗೆ ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತವಾಗಿದ್ದ ಅಥವಾ ಪತ್ರಿಕಾಗೋಷ್ಠಿಗೆ ಮಾತ್ರ ಪ್ರಚಾರ ಮಾಡಲಿಕ್ಕೆ ಬಂದಿದ್ರ ಎನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೂಡ್ತು. ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಇನ್ನೂ ಕೂಡ ಕೋಪ ಕಮ್ಮಿ ಆಗಿಲ್ಲ. ಮುಸಲ್ಮಾನ ಬಾಂಧವರು ಕೂಡ ಭುಗಿಲೆ ಹೇಳ್ತಾ ಇದ್ದಾರೆ. ಮುಸಲ್ಮಾನ ಬಾಂಧವರನ್ನ ತಣ್ಣಗೆ ಮಾಡಿಸ್ಲಿಕ್ಕೆ ಜಮೀರ್ ಅಹಮದ್ ಖಾನ್ ಅವರನ್ನ ಕರ್ಕೊಂಡು ಬಂದ್ರು ಕೂಡ ಮುಸ್ಲಿಂ ಸಮುದಾಯದವರು ಎಲ್ಲೋ ಒಂದ್ ಕಡೆ ತಣ್ಣಗಾಗದೆ ಇರೋ ತರ ಕಾಣಿಸ್ತಾ ಇದೆ. ಏನು ಎಷ್ಟರ ಮಟ್ಟಿಗೆ ಮುಸಲ್ಮಾನ ಮತದಾರರು ಬೇಕು ಅಂತಂದ್ರೆ 50ರಿಂದ 60 ಸಾವಿರ ಅಲ್ಲಿದ್ದಾರೆ ಮುಸಲ್ಮಾನ ಬಾಂಧವರು. 50ರಿಂದ 60 ಸಾವಿರ ಮುಸಲ್ಮಾನ ಬಾಂಧವರು ಇದ್ದಾರೆ. ಅದಕ್ಕಿಂತ ಜಾಸ್ತಿನೇ ಆಗಿರಬಹುದು. ಅವೆಲ್ಲವೂ ಓಟು ಒಡೆದು ಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ. ಇನ್ನು ಅಹಿಂದ ಅಭ್ಯರ್ಥಿಯನ್ನ ಸ್ಪರ್ಧೆಗೆ ಇಳಿಸಿದ್ದಂತಹ ಬಿಜೆಪಿ ಇದು ಎನ್ಕ್ಯಾಚ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜಮೀರ್ ಅಹಮದ್ ಖಾನ್ಗೆ
ಸದ್ಯದಲ್ಲಿ ಸಾಕಷ್ಟು ಜನಪ್ರಿಯತೆ ಸಿಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಹೇಳಿದ್ದಾರೆ ಎನ್ನುವಂತಹ ಕಾರಣಕ್ಕೆ, ಹಾಗೆ ಹೈಕಮಾಂಡ್ ಮಾತು ಮೀರಬಾರದು ಎನ್ನುವಂತಹ ಕಾರಣಕ್ಕೆ ದಾವಣಗೆರೆಗೆ ಎಂಟ್ರಿ ಕೊಟ್ಟಿರೋ ರೀತಿ ಕಾಣಿಸ್ತಾ ಇತ್ತು. ದಾವಣಗೆರೆ ದಕ್ಷಿಣಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಜಮೀರ್ ಅಖಾಡದಲ್ಲಿ ಏನೆಲ್ಲ ಬದಲಾವಣೆಯನ್ನ ತರಬಹುದು ಎನ್ನುವಂತಹ ಪ್ರಶ್ನೆ ಸರ್ವಸಾಮಾನ್ಯವಾಗಿ ಮೂಡುತ್ತೆ. ಮುಸ್ಲಿಂ ಮತದಾರರ ನಡೆ ಕೂಡ ಬಹಳ ಕುತೂಹಲಕಾರಿಯಾಗುತ್ತೆ. ದಾವಣಗೆರೆ ಉಪಚುನಾವಣೆಯ ಅಖಾಡ ರಣರೋಚಕವಾಗಿತ್ತು. ದಾವಣಗೆರೆ ಅಖಾಡಕ್ಕೆ ಜಮೀರ್ ಅಹಮದ್ ಖಾನ್ ಎಂಟ್ರಿಯಿಂದ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಒಂದಿಷ್ಟು ಹೇಳುತ್ತಾ ಹೋಗ್ತೇನೆ. ರಾತ್ರೋರಾತ್ರಿ ಸಮರ್ಥ ಪರ ನಿಂತಿದ್ಯಾಕೆ ಜಮೀರ್ ಅಹಮದ್ ಖಾನ್ ಅವರು ಎನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಎಲ್ಲೋ ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು ಈ ಹಿಂದೆ ಸ್ನೇಹಿತರು ಅಂತ ಹೇಳಲಾಗ್ತಾ ಇತ್ತು. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಹಾಗೆ ಎಸ್ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಸ್ವಲ್ಪ ಮುನಿಸು ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳು ಕೂಡ ಕಾಂಗ್ರೆಸ್ ಪಟಸಾಲಿಯಲ್ಲಿ ಮಾತುಕತೆಗಳು ನಡೀತಾ ಇತ್ತು. ಜಮೀರ್ ಅಹಮದ್ ಖಾನ್ ಅವರು ಏನು ಹೇಳಿದ್ರು ನೋಡ್ಕೊಂಡು ಬರೋಣ. ದಾವಣಗೆರೆ ಉಪಚುನಾವಣೆಯ ಅಖಾಡದಲ್ಲಿ ಕೈಗೆ ಟೆನ್ಷನ್. ಸಮರ್ಥ ಪರ ಪ್ರಚಾರಕ್ಕೆ ಇಳಿದಂತಹ ಮುಸ್ಲಿಂ ನಾಯಕರು ಜಮೀರ್ ಬರಲಿ ಅಂತಿದ್ದವರು ಎಲ್ಲಿ ಹೋದ್ರು? ಜಮೀರ್ ಅಹಮದ್ ಖಾನ್ ಪ್ರಚಾರಕ್ಕೆ ಬಂದ್ರೆ ಬರ್ತೀವಿ ಅಂದಿದ್ದಂತಹ ನಾಯಕರು ಹೈಕಮಾಂಡ್ ಒಂದೇ ಒಂದು ಗುಡುಗಿಗೆ ಜಮೀರ್ ಹಾಜರಾಗಿರುವಂತದ್ದು. ದಾವಣಗೆರೆ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಜಮೀರ್ ಅಹಮದ್ ಖಾನ್ ಯಾವುದೇ ಭಿನ್ನಮತವಿಲ್ಲ, ಅಸಮಾಧಾನವಿಲ್ಲ ಅಂತ ಹೇಳಿ ಸಚಿವರ ಹೇಳಿಕೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೇವೆ ಅಂತ ಸಮಜಾಯಿಸಿ ಕೊಟ್ಟಿರುವಂತಹ ಜಮೀರ್, ಆದರೂ ಪರೋಕ್ಷವಾಗಿ ಪ್ರಚಾರದಿಂದ ಹಿಂದೆ ಉಳಿದಂತಹ ಜಮೀರ್ ಅಹಮದ್ ಖಾನ್. ವೀಕ್ಷಕರೇ, 2026ರ ಉಪಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ದಾವಣಗೆರೆ ಉಪಚುನಾವಣೆಯ ಅಖಾಡಕ್ಕೆ ಕೈಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ. ಸಮರ್ಥ ಪರವಾಗಿ ಎಲ್ಲಾ ನಾಯಕರು ಕೂಡ ಬಂದು ಪ್ರಚಾರವನ್ನ ನಡೆಸಬೇಕು ಅನ್ನುವಂತಹ ಒಂದು ಗುರಿಯನ್ನ ಇಟ್ಕೊಳ್ಳಲಾಗಿತ್ತು. ಸಮರ್ಥ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಬಂದು ಎಲೆಕ್ಷನ್ ಪ್ರಚಾರವನ್ನ ಮಾಡಿದ್ರು. ಆದರೆ ಸಮರ್ಥ ಪರವಾಗಿ ಮುಸ್ಲಿಂ ನಾಯಕರು ಕಣಕ್ಕೆ ಇಳಿತಾ ಇಲ್ಲ ಎನ್ನುವಂತಹ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು. ಆಗ ಜಮೀರ್ ಬರ್ಲಿ ಅಂತಿದ್ದವರು ಈಗ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಜಮೀರ 5ನೇ ತಾರೀಕು ಮತ್ತು 6ನೇ ತಾರೀಕು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಎನ್ನುವಂತಹ ವಿಚಾರವನ್ನ ಕಾಂಗ್ರೆಸ್ ಈ ಮೊದಲೇ ಹೇಳಿತ್ತು. ಜಮೀರ್ ಅಹಮದ್ ಖಾನ್ ಅವರು ಒಂದಷ್ಟರ ಮಟ್ಟಿಗೆ ಜೋಶನ್ನ ಕಳೆದುಕೊಳ್ತಾರೆ, ಓದಾ ಪುಟ್ಟ ಬಂದಾ ಪುಟ್ಟ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರೆ ಅನ್ನೋದು ಎಕ್ಸ್ಪೆಕ್ಟೆಡ್ ಆಗಿತ್ತು. ಯಾಕೆ ಮುಸಲ್ಮಾನ ಬಾಂಧವರಿಗೆ ಟಿಕೆಟ್ ಕೊಟ್ಟಿಲ್ಲ ಎನ್ನುವಂತಹ ಒಂದೇ ಒಂದು ರೀತಿಯ ಅಸಮಾಧಾನ ಅವರ ಮನಸ್ಸಿನಲ್ಲಿ ಇದೆ. ತಾನು ರಾಜೀನಾಮೆಯನ್ನ ಕೊಡ್ತೀನಿ ಎನ್ನುವಂತಹ ಒಂದು ಹಂತಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಹೋಗಿದ್ದಾರೆ ಅಂತಂದ್ರೆ ಮುಸಲ್ಮಾನ ಬಾಂಧವರನ್ನ ಅವರೆಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಈ ಒಂದು ಹೇಳಿಕೆಯಲ್ಲಿ ಗೊತ್ತಾಗತ್ತೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಕೇರಳಗೆ ಕಳಿಸಲಾಗಿತ್ತು. ಅಲ್ಲಿ ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು ಜಮೀರ್ ಅವರಿಂದ ಅಂತ ಹೇಳಿ ಹೈಕಮಾಂಡ್ ಯೋಚನೆ ಮಾಡಿ KC ವೇಣುಗೋಪಾಲ್ ಅವರು ಜಮೀರ್ ಅಹಮದ್ ಖಾನ್ ಅವರನ್ನ ಕರ್ಕೊಂಡಿದ್ರು. KC ವೇಣುಗೋಪಾಲ್ ಅವರು ನನ್ನನ್ನ ಕಳಿಸ್ತಾ ಇಲ್ಲ, ಒಂದು ಕಾರಣಕ್ಕಾಗಿ ದಾವಣಗೆರೆ ಪ್ರಚಾರಕ್ಕೆ ನಾನು ಬರೋದಿಲ್ಲ ಅಂತೇನೋ ಹೇಳಿದ್ರಂತೆ. ಸೊ ಈ ವಿಚಾರವೂ ಕೂಡ ಕಾಂಗ್ರೆಸ್ನ ಪಟಸಾಲಿಯಲ್ಲಿ ಸದನ ಮಾಡ್ತಾ ಇತ್ತು. ಹೈಕಮಾಂಡ್ ಕರೆದಿದ್ದಕ್ಕೆ ಒಂದು
ಒಂದೇ ಒಂದು ಗುಡುಗನ್ನ ಹಾಕಿದ್ದಕ್ಕೆ ಜಮೀರ್ ಹಾಜರಾಗಿದ್ರು. ಸಿದ್ದರಾಮಯ್ಯ ಅವರು ಕೂಡ ಜಮೀರ್ ಅವರನ್ನ ಕರೆಸ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಅವರು ಕರೆಸ್ತಾರೆ, ದಾವಣಗೆರೆಯಲ್ಲಿ ಕ್ಯಾಂಪಿಂಗ್ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಅಷ್ಟೊಂದು ಜೋಶನ್ನ ಜಮೀರ್ ಅಹಮದ್ ಖಾನ್ ಅವರು ಹೊಂದಿಲ್ಲ. ಇನ್ನು ಮುಸಲ್ಮಾನ ಬಾಂಧವರೇನಾದ್ರೂ ಅಪ್ಪಿತಪ್ಪಿ ಅವರ ಓಟು ಅಷ್ಟು ಕಾಂಗ್ರೆಸ್ಸಿಗೆ ಬೀಳ್ದೆ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತಂದ್ರೂ ಕೂಡ ಬಿಜೆಪಿಗೆ ಅದು ಸಿಕ್ಕಾಪಟ್ಟೆ ಪ್ಲಸ್ ಆಗುತ್ತೆ, ಅದು ಬದಲಿಗೆ ಕಾಂಗ್ರೆಸ್ಸಿಗೆ ಮೈನಸ್ ಆಗತ್ತೆ. ಆ ಒಂದು ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬಂದು ಮಾತನಾಡುವಂತಹ ಅವಶ್ಯಕತೆ ತುಂಬಾ ಆಯ್ತು. ಇನ್ನು ಪ್ರಚಾರದ ವೇಳೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದೆ, ಎಷ್ಟು ಬೇಕೋ ಅಷ್ಟು ಪ್ರಚಾರವನ್ನ ಮಾಡಿ ಹೋಗಿರುವಂಥದ್ದು. ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಊಟ ತಿಂಡಿ ಮಾಡಿದಂತಹ ಜಮೀರ್ ಎಲ್ಲವೂ ಕೂಡ ಜಮೀರ್ ಅವರು ಮುನಿಸ್ಕೊಂಡಿದ್ದಾರೆ, ಇನ್ನೂ ಸರಿಯಾಗಿಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಸೊ ಇದು ಸಚಿವರುಗಳು 3 ಜನ ಮುಖ್ಯಮಂತ್ರಿಗಳು ಹೇಳಿದರು. ನಾನು ಕೇರಳದಲ್ಲಿದ್ದೆ 26ನೇ ತಾರೀಕಿಂದ ಇಟ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ದರು. 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ನಾನು ಯಾರು ಹೇಳಿದ್ದು ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಯಾವತ್ತೂ ಮುನ್ಸ್ಕೊಂಡಿಲ್ಲ. ನಾನು ಮಾಧ್ಯಮದಲ್ಲೂ ನಾಮಿನೇಷನ್ ಹಾಕುವಾಗ ಸ್ವಲ್ಪ ಸುಮ್ಗಿರಪ್ಪ, ನಾಮಿನೇಷನ್ ಹಾಕಿದ್ದಿನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬರಬೇಕಾಗಿತ್ತು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ಸ್ ಇತ್ತು. ಅಲ್ಲೇ ಮಾಧ್ಯಮದಲ್ಲಿ ವಿಧಾನಸೌಧದಲ್ಲಿ ಹೇಳಿದೆ ಮಾಧ್ಯಮದವ್ರಿಗೆ. ನಾನು ಆ್ಯಕ್ಚುಲ್ ಕ್ವಶನ್ ಇದ್ದಿದ್ದಕ್ಕೆ ಕಾರಣಕ್ಕೆ ನಾನು ಹೋಗಕ್ಕೆ ಸಾಧ್ಯ ಆಗಿಲ್ಲ. ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದರೆ, ನಾನು ಒಂದ್ಸತಿ ದಾವಣಗೆರೆ ಬಂದ್ವಿ, ಹುಬ್ಳಿಯಿಂದ ಬೈ ರೋಡ್ ದಾವಣಗೆರೆಗೆ ಹೋಗ್ತಾ ಇದ್ದೆ. ನಮ್ಮ ಅಧ್ಯಕ್ಷರು ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರಲ್ಲಿ, ಎಲ್ಲ ಸಮಾಜದವ್ರು ಸೇರಿದರು. ಅವ್ರು ಬಂದು ಕೇಳಿದ್ರು ಟಿಕೆಟು. ಸರ್ ಈ ಬಾರಿ ದಯಮಾಡಿ ಹಿಂದಾಗೆ ಟಿಕೆಟ್ ಕೊಡಿಸಿ ಅಂತ ಕೇಳಿದ್ರು. ಆಯ್ತಪ್ಪ ನಿಮ್ಗೆ ಕೊಡಿ, ನಾನು ಹೋಗಿ ಹೈಕಮಾಂಡ್ ಇರ್ತೀನಿ. ಈಗ ನಾನು ಭಾಳ ಸತಿ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಹೈಕಮಾಂಡ್ ಪಕ್ಷ. ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ. 28 ನಾನು ಕೊಡ್ತಾರಂತಲೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಅವ್ರು ಯಾರು ನನಗೂ ಟಿಕೆಟ್ ಕೊಡ್ಬೋದು, ಕೊಡಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿರೋದು. ಇಲ್ಲ, CM ಅವರು ಫೋನ್ ಮಾಡಿ ನೀನು ಬರ್ತೀವಿ, ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರಬೇಕಂತ ಮನೆ ಸಿದ್ದರಾಮಯ್ಯ ಅವ್ರು ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು ನಾನು ಆ್ಯಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು. ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದ್ದೆ, ಇಲ್ಲ ಸರ್ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಸುಮ್ಗೆ ಏನೇನೋ ಪ್ರಚಾರ ಮಾಡ್ತಾವ್ರೆ, ನಾನು ಹೋಗಿ ಬರ್ತೀನಿ, ಒಂದು ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಿದೆ. 5ನೇ ತಾರೀಕು ಬರಬೇಕಾ, ಮಧ್ಯದಲ್ಲಿ ಗೊಂದಲಗಳು ಶುರು ಮಾಡಿಕೊಟ್ಟಿದ್ದೆ. ಅವ್ರು ಕೇಳಿದ್ರೆ ಸುತ್ತ ತಾನೆ. ನಾನು ಇವತ್ತು ಕೇರಳದಿಂದ ಡೈರೆಕ್ಟ್ ಕೇರಳದಿಂದ ಇಲ್ಲೇ ಬಂದಿದ್ದೆ. ನನ್ನ ಜೊತೆ ಇದ್ರಾ? ಈಗ ನನ್ನ ಜೊತೆ ಇದು ಕರ್ಕೊಂಡು ಹೋಗಿದ್ದು ನೀವು ಕೇಳಿದ್ರೆ ಸರಿ. ಅವರೆಲ್ಲ ನಂಗೆ ಗೊತ್ತಿಲ್ಲ, ಅದು ಕೇಳ್ತೀನಿ ನಾನು. ಕರ್ನಾಟಕದ ಕ್ಯಾಬಿನೆಟ್ ಬಂದಿದೆ ನಿಮ್ಮ ಹತ್ರ. ನಮ್ಮ ದಾವಣಗೆರೆ 3 ಸರಿ MP ಗೆದ್ದರು, ಇಲ್ಲಿ ಬಂದು MLC ಗೆದ್ದರು, ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆಯ್ತು, ಅದ್ ಬಗ್ಗೆ ಮಾತಾಡುವ, ಅದು ಆಯ್ತು ಬಿಡ್ರಿ, ಅದ್ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ ಬಗ್ಗೆ ಬೇರೆ ಏನಾದ್ರು ಕೇಳಿದ್ರೆ ಕೇಳಿ, ಹೋಗ್ತಾ ನೀವು. ಅದೇ ಪ್ರಚಾರಕ್ಕನೇ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ಥರನೇ ಆಗ್ಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಯಲ್ಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಅಂದರೆ ಜನ ಸಾಗರ ಆಯ್ತು. ಇವ್ರು ವೇಣುಗೋಪಾಲ್ ಇದ್ರೆ ಕೇಳಿಬೇಕಾದ್ರೆ ಜನ ಸಾಗರ ಆಯ್ತು. ಸರ್ ಇದು 100 ಅವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ.
ಎಸ್, ಜಮೀರ್ ಅಹ್ಮದ್ ಖಾನ್ ಅವರು ಎಲ್ಲೋ ಒಂದು ಕಡೆ ಜೋಶ್ ಕಳೆದುಕೊಂಡ್ರ ಅನ್ನುವಂಥದ್ದು ಮಾಧ್ಯಮದವರಿಗೆ ಮಾತ್ರ ಈ ಒಂದು ಹೇಳಿಕೆಗಳು ಸ್ವಂತ ಆಯ್ತಾ. ಎಲ್ಲೋ ಒಂದು ಕಡೆ 2 ದಿನ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳಿದ್ದಂತಹ ಜಮೀರ್ ಅಹ್ಮದ್ ಖಾನ್ ಒಂದೇ ದಿನ ಮುಗಿಸ್ಕೊಂಡು ಹೊರಟು ಬಿಟ್ರ. ಪದೇ ಪದೇ ನಾನು ಊಟಕ್ಕೆ ಹೋಗಿದ್ದೆ, ನಾನು ಅಲ್ಲಿಗೆ ಹೋಗಿದ್ದೆ, ಆ ಒಂದು ಸಮಯದಲ್ಲಿ ಅವರು ನನ್ನ ಬಳಿ ಟಿಕೆಟ್ ಕೇಳಿದ್ರು. ಜಮೀರ್ ಅಹ್ಮದ್ ಖಾನ್ ಅವರೇ, ಊಟದ ಟೈಮಲ್ಲಿ ಟಿಕೆಟ್ ಕೇಳಿದಾಗ ನಿಮಗೆ ಅಷ್ಟೊಂದು ಬಾಂಧವ್ಯ ಇಲ್ಲದೆ ಹೋಗಿ ಹೈಕಮಾಂಡ್ ಹತ್ರ ಕೇಳಿ ರೆಫರ್ ಮಾಡಿ ಮುನಿಸ್ಕೊಂಡು ಕೋಪ ಮಾಡಿಕೊಂಡು ಅವಶ್ಯಕತೆ ಇತ್ತಾ? ತುಂಬ ದಿನಗಳಿಂದಲೂ ಕೂಡ ಈ ಟಿಕೆಟ್ ವಿಚಾರಗಳು ನಡೀತಾ ಇರಲಿಲ್ವಾ? ಹಾಗಾದರೆ ಇದೇ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರಲ್ಲಿ ಮೂಡುವಂತಹ ಪ್ರಶ್ನೆ ಇದು. ಇನ್ನು ಸಮರ್ಥ ಪರವಾಗಿ ಕ್ಯಾಂಪೇನ್ ಮಾಡಿದೆ ಅಂತ ಹೇಳಿದ್ರೆ ಎಸ್, ಒಪ್ಕೊಳ್ಳೋಣ, ಸಮರ್ಥ ಪರವಾಗಿ ನೀವು ಕ್ಯಾಂಪೇನ್ ಮಾಡಿದ್ರಿ. ಆದರೆ ಆ ಒಂದು ಜೋಶ್, ಜಮೀರ್ ಅಹ್ಮದ್ ಖಾನ್ ಅವರು ಹಿಂದೆ ಇರುವಂತಹ ಪ್ರಚಾರ ಮಾಡಿದಂತಹ ರೀತಿ ಈಗೆಲ್ಲೂ ಕಾಣಿಸ್ಲಿಲ್ಲ ಅಂತ ಸಾಕಷ್ಟು ಜನರು ಮಾತನಾಡ್ಕೊಳ್ತಾ ಇದ್ದಾರೆ.